ನೀರಾಗದೆ ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಈಗ ಜಸ್ಟ್ ಸ್ಟಾರ್ಟ್ ಮಾಡ್ತೀವಿ ಇನ್ನೊಂದು ರೈಡ್, ಒಂಥರ ಕ್ಯಾಂಪ್ ಮತ್ತು ರೈಡ್ ಥರ. ಆಲ್ರೆಡಿ ಲೈಕ್ ಕೆಲವರೆಲ್ಲ ಲಾಸ್ಟ್ ರೈಡ್ ಮಾಡಿದವರೆಲ್ಲ ಬರ್ತಾಯಿದ್ದಾರೆ, ನಮ್ಮ ಮಂಗಳೂರು ಗ್ಯಾಂಗ್ ಎಲ್ಲ ಫೇಮಸ್. ಸಚಿನ್ ಶೆಟ್ಟಿ ಕೂಡ ಜಾಯ್ನ್ ಆಗ್ತಿದ್ದಾರೆ. ಸಾಯಿ ಎಲ್ಲ ಪ್ಲ್ಯಾನ್ ಮಾಡಿದ್ದಾನೆ. ಸೊ ನನಗೇನು ಆ್ಯಕ್ಚುಲಿ ಕರೆಕ್ಟಾಗಿ ಎಲ್ಲೆಲ್ಲಿ ಹೋಗ್ತಿದ್ದಂತೆ ಗೊತ್ತಿಲ್ಲ. ಸೊ ಈಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಟ್ಸ್ ಆಲ್ ಲೋಡೆಡ್, ಎಲ್ಲ ಕ್ಯಾಂಪಿಂಗ್ ಗೇರ್ಸ್ ಎಲ್ಲ ಲೋಡ್ ಆಗಿದೆ. ಲೆಟ್ಸ್ ಗೋ, ಲೆಟ್ಸ್ ರೈಡ್. ನಮ್ಮ ಇಲ್ಲಿಂದ ಹೊರಡ್ತಾ ಜಸ್ಟ್ ಬ್ರೇಕ್ಫಾಸ್ಟ್ ಆಯಿತು. ಎಲ್ಲ ಹೊಸ ಹೊಸ ಬೈಕ್ಸ್ ಕೂಡ. ಲೆಗಸಿ ಫಿಲ್ಮ್ಸ್, ಶ್ರೇಯಸ್ ಎಲ್ಲರು, ಏ ಸಚಿನ್ ಬಾಯ್, ಏ ಅನ್ನು ಮಾರ ಈ ಪನಚ್ಚಿ. ಲೆಟ್ಸ್ ಗೋ. ಸೊ ಇಲ್ಲಿ ಕೆಲವರು ಒಂಥರ ಮಂಗಳೂರಿನ ಫೇಮಸ್ ರೈಡರ್ಸ್ ಇದ್ದಾರೆ. ಒಂದು ಸಚಿನ್ ಬಾಯ್ ಎಲ್ಲರೂ ಗೊತ್ತಿರೋದೆ, ಶಟಲ್ ಬಾಕ್ಸ್ ಫಿಲಮ್ಸ್ ಅಂತ. ಇನ್ನೊಬ್ಬರು ರವಿ ಅಂತೇಳಿ ಲೆಗಸಿ ಫಿಲ್ಮ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಮತ್ತೊಬ್ಬರು ನಮ್ಮದು ಶ್ರೇಯಸ್, ಅವ್ರದ್ದೇ ಓನ್ ಇಲ್ಲಿ ಮಂಗಳೂರಲ್ಲಿ ಒಂದು ಆಕ್ಸೆಸರಿ ಸ್ಟೋರ್ಸ್ ಎಲ್ಲ ಇದೆ. ಎಲ್ಲ ಬೈಕಿಂಗ್, ರೈಡಿಂಗ್ ಗೇರ್ಸ್, ಹೆಲ್ಮೆಟ್ಸ್, ಒಳ್ಳೆ ಶಾಪ್ ಇದೆ, ಅದು ಝೀರೋ ಗ್ರಾವಿಟಿ ಅಂತ ಹೇಳಿ. ಇನ್ನೊಬ್ಬರು ನಮ್ಮದು ಅಕ್ಷಯ್, ಒನ್ ಆಫ್ ದ ವೆಟರನ್ ರೈಡರ್ ಆಫ್ ಮಂಗಳೂರು. ಅವ್ರದ್ದೇ ಓನ್ ಗರಾಜ್ ಇದೆ, ಗ್ರೀಸ್ ಗ್ಯಾರೇಜ್ ಅಂತ ಹೇಳಿ. ಸಚಿನ್ದು ಹೊಸ ಬೈಕ್ ಇವಾಗ ಎಕ್ಸ್ಪಲ್ಸ್ ನಾನು ತೋರಿಸಿದ್ದು, ಐ ಮೀನ್ ಎಲ್ಲ ಪ್ರಿಪೇರ್ ಮಾಡಿರೋದೆಲ್ಲ ಅದೇ ಗ್ಯಾರೇಜಲ್ಲಿ. ಸಕ್ಕ ಚೆನ್ನಾಗಿ ಬಂದಿದೆ ಅದು ಆ್ಯಕ್ಚುಲಿ ಬೈಕ್. ಸಾಯಿ ಇವಾಗ ಆಲ್ಮೋಸ್ಟ್ ಇಲ್ಲಿ ಸುಬ್ರಹ್ಮಣ್ಯದಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ. ಸೊ ನಾವು ಅಲ್ಲಿ ಹೋಗಿ ಅವನಿಗೆ ಮೀಟ್ ಆಗ್ತೀವಿ. ಸಾಯಿ ಐ ಥಿಂಕ್ ಆಲ್ರೆಡಿ 1-2 ಕ್ಯಾಂಪಿಂಗ್ ಎಲ್ಲ ರೈಡ್ ಮಾಡ್ತಾ ಇದ್ದ ಇನ್ ಮಿಡ್ಲ್ ಆಫ್ ದ ರೈಡ್. ಓಕೆ, ಆಲ್ಮೋಸ್ಟ್ ಸುಬ್ರಹ್ಮಣ್ಯ ಹತ್ರ ಬಂದ್ವಿ. ಇಲ್ಲೊಬ್ರು ಸಾಯಿದ್ದು ಫ್ರೆಂಡಿದ್ದು ಮನೆ ಇದೆ ಅಂತ, ಸೊ ಇಲ್ಲೇ ಇದ್ದ ರಾತ್ರಿ ಸಾಯಿ. ವಾಶ್ ಬೈಕ್ ಮಾರ. ಜೀರ್ಣ ಆಡು ಬಂದಿದೆ. ನೈಸ್ ಹೌಸ್. ಸೂಪರ್ ಮಲ್ಲ ಇದೇ ಬಾರ್ಶು. ಸಕ್ಕ ಚೆನ್ನಾಗಿದೆ ಇದೊಂದು ಮನೆ, ಹೈವೇ ಸೈಡಲ್ಲೇ. ಕುಟ್ಟಿ ರಟ್ಟನಿಗೆ ಸ್ವಲ್ಪ ಕ್ಲಿಯರ ಬೂರ್ನ ಗೇರ್ ಬಣ್ಣ ಗೇರ್ ಗೇರ್ಲೆಸ್ ಗಾಡಿ ಆಫ್ರಿಕನ್ ಟ್ವಿನ್. ಬಿಸ್ಲೆ ಘಾಟಲ್ಲಿದ್ದೀವಿ ಇವಾಗ. ಇದೇ ಸಚಿನ್ದು ಹೊಸ ಮಾಡಿಫೈಡ್, ಎಲ್ಲ ಕಸ್ಟಮ್ ಜಾಬ್ ಎಲ್ಲ ಮಾಡಿ ಕುದುರೆ ಅಂತ ಕರೀತಾರೆ ಅವರು. ಸಕ್ಕ ಚೆನ್ನಾಗಿದೆ, ನೋಡೋಕ್ಕೆ ಖುಷಿ ಆಗುತ್ತೆ. ಒಳ್ಳೆ ಹೈಟ್ ಎಲ್ಲ ಇನ್ಕ್ರೀಸ್ ಮಾಡಿ, ಅದು ಗ್ರೌಂಡ್ ಕ್ಲಿಯರೆನ್ಸ್ ಮಾಡಿ ಆಲ್ಮೋಸ್ಟ್ ಅಡಿಯಲ್ಲಿ ಒಂದು ಬೈಕ್ ಪಾಸ್ ಆಗ್ಬೋದು ಹಂಗೆ. ಎಲ್ಲ ಲಗೇಜ್ ಅದು ಇದೆಲ್ಲ ಇವ್ರದ್ದೆಲ್ಲ ಲೈಟ್ ಆಗಿರೋದು ಇಲ್ಲಿದೆ, ಈ ಬೈಕಲ್ಲಿದೆ. ನಾನು ಆ್ಯಕ್ಚುಲಿ ಆಫ್ ರೋಡೆಲ್ಲ ಮಾಡಬಾರ್ದು, ಇದು ಸ್ವಲ್ಪ ಓಕೆ ಅಂತ ಟ್ರಿಕ್ ಇಲ್ಲ, ಸೊ ಅದಕ್ಕೆ ಹೋಗೋಣ ಅಂತ. ಲೆಟ್ಸ್ ಗೋ. సైడ్ వరడితును
ಹಾಂ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೋಗಿಲ್ಲ. ಈ ಬೈಕ್ ಹ್ಯಾಂಡಲ್ ಮಾಡೋದು ಕಷ್ಟ. ಸೊ ಕೂತ್ಕೊಂಡೆ ಬಂದಿದ್ದು ಮೇಲ್ಗಡೆ. ನೋಡಿ ಪಕ್ಕಿ ಪಾರಣಿ ಸುತ್ತ ನೋಡಿದರೆ ಕೆಲವು ಗುಡ್ಡ ಹೋಗಿರೋದೆಲ್ಲ ಇಲ್ಲಿಂದ ಕಾಣುತ್ತೆ ಆ್ಯಕ್ಚುಲಿ. ಸೊ ಅಲ್ಲಿ ನಾವು ಲಾಸ್ಟ್ ಟೈಮ್ ಒಂದು ಟ್ರೆಕ್ ಹೋಗಿದ್ದು, ಅಲ್ಲಿ ಮಲಹಳ್ಳಿ ಫಾಲ್ಸ್ ಕಾಣ್ತಾ ಇದೆ. ಅಲ್ಲಿ ಇಲ್ಲೊಂದು ರೈಡ್ ಹೋಗಿದ್ವಿ, ಅಲ್ಲಿ ನೋಡಿದ್ರೆ ಬಿಸಿಲು ಬ್ಯೂಟಿ ಸ್ಪಾಟ್ ಕಾಣುತ್ತೆ. ತಾಗಣ ABS ಆನ್ ದಿತ್ತೀನಿ ಬಂದಾಗ ಅವತ್ತು. ಇನ್ನು ಸಾಯ್ಪೆ ಗ್ಯಾರಂಟಿ ಅಲ್ಪ ಯಾಕಡೆ ಅಂಚೆನ ಅಲ್ಪ ಇರೋದು ಬೂರ್ನದ ಅದವಳು ತುಂಡು ಮೃಗಾಲಿ ಅಂತ ಆ ಸೈಡ್ ಕಾತೊಂದಿಲ್ಲ. ಕಬಾಬ್, ಚಿಕನ್ ಕರಿ, ಚಪಾತಿ ಎಲ್ಲ ಇಟ್ಕೊಂಡಿದ್ದೀವಿ ನೈಟಿಗೆ. ನೋಡ್ಬೇಕು, ಅದು ಕಂಡೀಷನ್ ಚೆನ್ನಾಗಿರುತ್ತೆ ಅನ್ಕೋತೀನಿ. ನೀವು ರೈಸ್ ತಗೊತಾ ಇಲ್ಲ, ಚಪಾತಿ ಇದೆ ರೆಡಿ ಟು ಇಟ್. ಅಲ್ಲೆಲ್ಲರೂ ಬೆಂಕಿ ಹಾಕಿ ತಿನ್ನಬೇಕು. ಇದು ಸ್ವಲ್ಪ ಹೆವಿ ಬೈಕ್ ಆ್ಯಂಡ್ ಎಸ್ಪೆಷಲಿ ವಿತ್ ಬೈಕ್ ಕಾಲ್ ಕಂಡೀಷನ್ ಎಲ್ಲ ಇದೊಂದು ಸ್ವಲ್ಪ ಕಷ್ಟ ಆ್ಯಕ್ಚುಲಿ ಮ್ಯಾನೇಜ್ ಮಾಡೋಕ್ಕೆ. ಸೊ ಯಾವುದಾದ್ರು ಅದು ಎಕ್ಸ್ಪಲ್ಸರ್ ಯಾವುದಾದ್ರು ತಗೊಂಡು ಬೈಕ್ ಲೈಟ್ ವೆಯ್ಟ್ ಅಡ್ವೆಂಚರ್ ಅಟ್ಲೀಸ್ಟ್ ಟ್ರೈಲ್ ಟೈಮಲ್ಲೆಲ್ಲ ಆ ಬೈಕನ್ನು ಯೂಸ್ ಮಾಡ್ಬೋದು. ಸೊ ಅದಕ್ಕೆ ನಂದು ಡ್ಯೂಕ್ 200 ಹೇಗೂ ನಾನು ಕಾಂಟ್ ಮ್ಯಾನೇಜ್ 3 ಬೈಕೆಲ್ಲ ಮ್ಯಾನೇಜ್ ಮಾಡೋವಾಗೆಲ್ಲ ಟೂ ಮಚ್ ಎಕ್ಸ್ಪೆನ್ಸಿವ್ ಆಗುತ್ತೆ. ಸೊ ಅದು ಡ್ಯೂಕ್ 200 ಸೆಲ್ ಮಾಡಿ ತಗೋಬೇಕು. ಐ ಆಮ್ ಥಿಂಕಿಂಗ್ ಅಬೌಟ್ ಇಟ್. ನೋಡೋಣ. ಇದು ಸ್ವಲ್ಪ ಎಕ್ಸ್ಟ್ರಾ ಈ ನೀರು ಇಟ್ಕೋತಿದ್ದೀವಿ ಅಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ, ಅದಕ್ಕೆಲ್ಲ ಬೇಕಾಗುತ್ತೆ ಅಂತ. ಇಟ್ಸ್ ಆಲ್ರೆಡಿ ಕ್ಯಾನ್ ಇದೆ ನಮ್ಮದು, ಕ್ಯಾನಲ್ಲಿ ಹಾಕೋತಾ ಇದೆ. ಎಸ್, ಇವರು ನಮ್ಮದು ಗ್ರೂಪ್ ಇದ್ದು ಎಣ್ಣೆ ಕುಜಲ್ ತೋರಿಸಲ್ಲ ಬಾಬ್ ಮಾರ್ಲೆ ಬಾ ಶಿವಕುಮಾರ್ ಹೆಂಗೆ ಖುಷಿ. ಆ್ಯಕ್ಚುಲಿ ಇದರಲ್ಲಿ ಮೊಸರು ಇಟ್ಟಿದ್ವಿ, ಅದು ಹಾಕುವಾಗ ಗೊತ್ತಾಗಲಿಲ್ಲ, ಫುಲ್ ಎಲ್ಲ ಬಿದ್ದು ಒಂದು ಡ್ರೆಸ್ಸಲ್ಲೆಲ್ಲ ಮೊಸರಾಗಿದೆ. ಇವಾಗ ಅದೆಲ್ಲ ತೆಗ್ದು ವಾಪಸ್ ಹಾಕೋತೀವಿ.
ಇದು ಸಖತ್ ಚೆನ್ನಾಗಿದೆ ಆ್ಯಕ್ಚುಲಿ ಈ ರೂಟು. ಒಂಥರ ಫುಲ್ ಮನೆಯೇ ಕಡಿಮೆ, ತೋಟ ಇದೆ, ತುಂಬ ದೂರ ಮನೆ, ಹಳ್ಳಿ ವಾತಾವರಣ ಥರ. ನೈಸ್. ಪಂಚರ್ ನಿಲ್ತಾ ಇಲ್ಲ, ಅದರ ನೆಕ್ಕೆ ಕಟ್ಟಾಗಿದೆ. ಸೊ ಏನು ಮಾಡ್ತೀವಿ ಅಂದರೆ ಇಲ್ಲೊಂದು ಎಲ್ಲರೂ ಯಾರ ಹತ್ರ ಮನೆ ಹತ್ರ ಬೈಕ್ ಕೇಳಿ, ಅಲ್ಲಿ ಅಂದರೆ ಜಾಗ ಕೇಳಿ ಅಲ್ಲಿ ಸ್ವಲ್ಪ ನಮ್ಮ ಬೈಕಲ್ಲಿ ಇಡ್ತೇವೆ. ಅಲ್ಲಿಂದ ಅವ್ರು ಯಾವ್ದಾದ್ರು ಪಿಲಿಯನಾಗಿ ಬರ್ತಾರೆ. ಆಮೇಲೆ ನಾಳೆ ವಾಪಸ್ ಬರ್ತಾ ಪಂಕ್ಚರ್ ಹಾಕಿಸ್ತೀವಿ. ಪಂಕ್ಚರ್ ಹಾಕ್ಸೋಕ್ಕೆ ಇನ್ನೂ ಮಡಿಕೇರಿ ಹೋಗಬೇಕು, ಅದು ಒಂದು 15-20 ಕಿಲೋಮೀಟ್ರ್ ಆಗುತ್ತೆ. ಆಗ ನಾವೊಂದು ಬೈಕ್ ಇಲ್ಲಿ ಇಡ್ಬೋದಾ? ಓಕೆ, ನಮಗೆ ಎಲ್ಲಿ ಇವಾಗ ಆಲ್ಮೋಸ್ಟ್ ಒಂದು ಗಾಡಿ ಬಿಟ್ಟು ಹೋಗಬೇಕಾಗುತ್ತೆ. ಅದಕ್ಕೆ ಇಲ್ಲಿ 2 ಮನೆಯಲ್ಲಿ ಕೇಳಿದ್ವಿ, ಯಾಕೆ ಗೊತ್ತಿಲ್ಲ, ಅದನ್ನು ಸ್ವಲ್ಪ ಅಷ್ಟು ಫ್ರೆಂಡ್ಲಿ ಇಲ್ಲ, ಎಲ್ಲಿ ಗಾಡಿ ಇಡಬೇಡಿ ಆ ಥರ ಎಲ್ಲ ಹೇಳಿದರು. ಸೊ ಬೇರೆ ಹೋಗ್ಬೇಕಂದ್ರೆ ಇನ್ನೊಂದು 10 ಕಿಲೋಮೀಟ್ರಲ್ಲಿ ಹೋಗ್ಬೇಕು, ಅದು ಆಗೋದಿಲ್ಲ, ವರ್ಕ್ ಆಗೋದಿಲ್ಲ. ಸೊ ನಮ್ಮ ಲಾಸ್ಟ್ ಮ್ಯಾನ್ ಸ್ಟ್ಯಾಂಡಿಂಗ್ ಇಲ್ಲ ಇವತ್ತು, ಕರ್ಕೊಂಡು ಹೋಗೋದೆ ಅಂತೇಳಿ ಟಯರ್ ಬಿಚ್ಚಿ ತಗೊಂಡೋಗಿ ಮಡಿಕೇರಿ ಒಂದು 15-20 ಕಿಲೋಮೀಟರ್ಸ್ ಇದೆ, ಅಲ್ಲಿ ಹೋಗಿ ಫಿಕ್ಸ್ ಮಾಡಿಸಿ ಆಮೇಲೆ ಬಂದು ದೆನ್ ವಿ ವಿಲ್ ಕಂಟಿನ್ಯೂ ಅವರ್ ರೈಡ್. ಅಂದರೆ ಏಪ್ಪ ಫಸ್ಟ್ ಟೈಮ್ ಓಪನ್ ಆಂಪನೆ ಇಂಚು ಮನ್ವತ್ತು ಒಂದು ಫಸ್ಟ್ ಒಂದು ಬರೋಣ ಬರ್ತದೆ ಉಲ್ಟ ನಮ್ಮ ಗ್ರೀಸ್ ಗ್ಯಾರೇಜ್ ಇದ್ದು ಮೈನ್ ಓನರ್ ಇದ್ದಾರೆ ಇಲ್ಲಿ. ಸೊ ಎಂತ ಟೆನ್ಷನ್ ಇಲ್ಲ ನಮಗೆ, ಇಲ್ಲಿ ಆಪತ್ ಬಾಂಧವ. ಓ ಅಲ್ಲ ಆಂಡ್ ಅದೊಂದು ಆಂಡ್ ಅಲ್ಲೇ ಬಗ ಅದ ಎಂಚಿನ ನಿಕ್ಕಣ ಶಿ ಬೋಯ್ ಏರ್ನ ಗಡ್ಡು ಬೋಪಾರು ಕಾಲು ನೋವಾಗ್ತಿದೆ. ಸೊ ಬಿದ್ಕೊಂಡಿದ್ದೀನಿ. ಅವ್ರು ಹೋಗಿ ಬರೋಕ್ಕೆ ಆಲ್ಮೋಸ್ಟ್ 1.5 ಗಂಟೆ ಎಲ್ಲ ಬೇಕು ಮೋಸ್ಟ್ಲಿ. ಸೊ ಅದರ ನಡುವೆ ಸಚಿನ್ ಇದ್ದು ಚಹಾ ಆಗ್ತಾ ಉಂಟು ಇವಾಗ, ಕನ್ನ ಚಹಾ ಮಾಡೋದು. ಪುಡ ಪರದ ಪಟಾಕಿ ಸೂಗೋರ್ಲಾಗ ಒಂದು ಸ್ಟವ್ ಅದು ಈಗ ಸೂಕರ್ದು ತಂದು ಅವು ಐಟಮ್ ಪ್ರೊಪೇನಾ ಬ್ಯೂಟೇನಾ ಬ್ಯೂಟೇನ್ ಸ್ಟವ್ ರಜ್ಜ ಸೂಪರ್ ಖುಷಿ ಪಂಚರ್ ಆಯ್ನ ಖುಷಿಯಲ್ಲಿ ನೀರು ಸುರುಳಿದೆ ಪುಡಿ ಮಾಡ್ತೀಯಾರ ಉಡುಪಿ ಅರ್ಪಿಸುವ ನಮ್ಮದು ಯಾವುದೇ ಶಾಖೆಗಳಿಲ್ಲ. ಜಾಸ್ತಿ ಬಂದರು, ಟಯರ್ ಬಂತು. 1.5 ಗಂಟೆ ಇಲ್ಲಿ ಕೂತಿದ್ವಿ ಸುಮ್ಮನೆ ರೋಡಲ್ಲಿ ಮಲ್ಕೊಂಡು. ಒಂದೇ ಒಂದು ಗಾಡಿ ಇಲ್ಲ, ಜಸ್ಟ್ ಒಂದು ಗಾಡಿ ಪಾಸ್ ಆಗಿದೆ ಅಷ್ಟೇ ಈ ರೂಟಲ್ಲಿ. ಚಳಿ
ಟೈಮ್ ಆಯ್ತಾ ಅಂడి ಟೈಮ್ 2:09. ಈಗ ಹೋಗ್ತಿದ್ದೀವಿ. ಆಲ್ಮೋಸ್ಟ್ ಕತ್ಲ ಇದೆ. ಆಫ್ ರೋಡ್ ಅಷ್ಟು ಸ್ವಲ್ಪ ನಡುವೆ ಸ್ಟ್ರೆಚ್ ಸಿಗ್ತಾ ಇದೆ. ವಿ ಪಾಯಿಂಟಿಗೆ ಆಫ್ ರೋಡ್ ಹೇಗಿದೆ ಗೊತ್ತಿಲ್ಲ, ಅದು ಕ್ಯಾಂಪ್ ಸ್ಪಾಟ್ಗೆ. ಸಚಿನ್ ಬೈಕ್ ಮತ್ತು ಇದು ನಮ್ಮ ಸುಮಂತ್ರ ಗೊತ್ತಿದ್ರೆ ಮೋಟೋಸ್ಲಗ್ ಅಂತ ಇನ್ಸ್ಟಾಗ್ರಾಮಲ್ಲಿ, ಅವ್ರದ್ದು ಬೈಕ್ ಆ್ಯಕ್ಚುಲಿ ಸಚಿನ್ ತಗೊಂಡ್ರು. ಆಮೇಲೆ ಫುಲ್ ಇದು ಮಾಡಿದ್ದಾರೆ, ಮಾಡಿಫೈ ಮಾಡಿದ್ದಾರೆ. ಸ್ವಲ್ಪ ಚೆನ್ನಾಗಿದೆ ಆ್ಯಕ್ಚುಲಿ, ನೋಡೋಕ್ಕೆ ಖುಷಿ ಆಗುತ್ತೆ ಆ್ಯಕ್ಚುಲಿ ಬೈಕ್. ಗುಡ್ಡ ತುದಿಗೆ ಬಂದಿದ್ದೇವೆ ನಾವು. ಬಾರ್ ಶೋಕೊಂಡ್ಯಾ ಲೈಟ್ ಆಫ್ ಮಲ್ಪ್ಲೆಗೆ ಅವರ ಪೂರ ಬಾರಿ ಬಂಗ ಆಗ್ತೀರಿ ಅಲ್ಪ ಉದಾದೆ ಗೊತ್ತುಂಡೆ ಅಲ್ಪ ತಿರ್ತ್ ಕೋರಿ ಇವಾಗ ಮಸಾಲ ಪಾಡು ಬರ್ತಿ ಮಿತ್ತನ್ನ ಕಡಿಪಾನ್ ಆಫ್ ರೋಡ್ ಫುಲ್ ಮಿಕ್ಸ್ ಆನ್. ಗಡ್ಡೆ ಒಂದು ಬಾರಿ ಇದನ್ನೆಲ್ಲ ಗಾಳ ಒಳ್ಳೆ ಗಾಲಾಡಿಯರಿ ಸಾಯಿ ನಂಬೂರು. ಓಕೆ, ನಾವು ನಿನ್ನೆ ಈ ಕಡೆಯಿಂದ ಬಂದು ಇಲ್ಲಿ ಕ್ಯಾಂಪ್ ಹಾಕಿದ್ದು. ಸೊ ಒಂದು ನೋಟಿಸ್ ಮಾಡಬೇಕೇನಂತ ಹೇಳಿದ್ರೆ, ಮೊದಲು ಬಂದಾಗ ಹೇಗಿತ್ತು ಅದೇ ಥರ ಇಟ್ಟು ಹೋಗ್ತಿದ್ವಿ. ಎಲ್ಲ ನಮ್ಮದು ಟ್ರ್ಯಾಶ್ ಇದೆಲ್ಲ ಕಲೆಕ್ಟ್ ಮಾಡಿರೋದು ಈ ಗೋಣಿಯಲ್ಲಿ ಕಟ್ತಾ ಇದ್ದೀವಿ. ಇಲ್ಲೀಗ ಎಲ್ಲ ಕಲೆಕ್ಟ್ ಆಗ್ತಾ ಇದೆ. ಇಲ್ಲಿ ಬೇರೆಯವರು ಎಸ್ದು ಹೋಗಿರೋದು ಎಲ್ಲ ಹಾಕಿದ್ದೀವಿ ಒಳಗಡೆ ಇದೆ. ಮುನ್ಸಿಪಾಲ್ಟಿ ಈಗ ನಾನು ಮ್ಯೂಸಿಕ್ ಪಾಡ್ನ ಅಂದೆಟ್ಟು ರಿಮಿಕ್ಸ್ ಮ್ಯೂಸಿಕ್ ಬರ್ಬಿಡೋದು ಇದೊಂಥರ ರೆಸ್ಪಾನ್ಸಿಬಲ್ ಟ್ರಾವೆಲಿಂಗ್ ನಾವು ಆ್ಯಕ್ಚುಲಿ ಪ್ರಮೋಟ್ ಮಾಡಬೇಕಂತಿರೋದು. ಏನಂತ ಹೇಳಿದರೆ, ನೀವು ಹೋಗಿರೋ ಪ್ಲೇಸಸ್ ಎಲ್ಲಿ ಕ್ಯಾಂಪ್ ಮಾಡಿದ್ರು ಯಾವುದೇ ಟ್ರೇಸ್ ಬಿಡದೆ ವಾಪಸ್ ತಗೊಂಡೋಗಿ ಅಂತೇಳಿ ನಾನು ಯೂಶ್ವಲಿ ಎಲ್ಲ ಇದರಲ್ಲೂ ಪ್ರಮೋಟ್ ಮಾಡ್ತಿರ್ತೀನಿ. ಸೊ ಎನಿಬಡಿ ನೀವು ನೋಡ್ತಾ ಇರೋರು ಸೇಮ್ ಇದೇ ಪಾಲಿಸಿ ಯೂಸ್ ಮಾಡಿ, ಸೊ ದ್ಯಾಟ್ ಬೇರೆಯವ್ರು ಯಾರು ಬಂದು ಕ್ಯಾಂಪ್ ಮಾಡಿ ಸಚಿನ್ ಸೂಪರ್ ಜಿಗ್ಗ. ಓಕೆ, ಇಲ್ಲಿಗೆ ಮುಗೀತು ನಮ್ಮದು ಕ್ಯಾಂಪಿಂಗ್. ಇವಾಗ ಇಲ್ಲಿಂದ ಹೊರಡೋದು, ಬ್ರೇಕ್ಫಾಸ್ಟ್ ಮಾಡಿ. ಒಳ್ಳೆ ಕಂಪನಿ, ಒಳ್ಳೆ ನೈಟ್ ಸ್ಪೆಂಡ್ ಮಾಡಿದ್ವಿ. ಫುಲ್ಲು ಫುಡ್ಡೆಲ್ಲ ತಂದಿದ್ದೆಲ್ಲ ಕರೆಕ್ಟ್ ಅಡಿಕ್ವೇಟ್ ಆಗಿತ್ತು. ನಾವು ಬೂದು ಅದೆಲ್ಲ ಏನಿರಲಿಲ್ಲ, ಸುಮ್ಮನೆ ಕೂತು ಮಾತಾಡ್ತಾ ಇದ್ವಿ. ಸೊ ನೈಸ್, ಒಳ್ಳೆ ಜಾಗ ಕ್ಯಾಂಪಿಂಗ್ ಮಾಡೋಕ್ಕೆ. ಬಟ್ ಆ್ಯಸ್ ಆಲ್ವೇಸ್, ಸಿನ್ಸ್ ಇದೊಂಥರ ಡೆಸಿಗ್ನೇಟೆಡ್ ಕ್ಯಾಂಪಿಂಗ್ ಸ್ಪಾಟ್ ಅಲ್ಲದ ಇರೋ ಕಾರಣ ನಾನು ಆ್ಯಕ್ಚುಲಿ ಇದು ಲೊಕೇಶನ್ ರಿವೀಲ್ ಮಾಡೋಕ್ಕೆ ಹೋಗಲ್ಲ. ಬಟ್ ಪ್ಲೀಸ್ ಬೈಯಕ್ಕೆ ಹೋಗಬೇಡಿ, ಅದು ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಗೊತ್ತಾಗಲ್ಲ. ಸೊ ತುಂಬ ಜನ ರೀಚ್ ಆದರೆ ಅದೊಂಥರ ರಾಂಗ್ ಕ್ರೌಡ್ ಬರುತ್ತೆ, ಅದೆಲ್ಲ ಹೆದರಿಕೆ ಇರುತ್ತೆ ಅಷ್ಟೇ. ಬಂದು ಮತ್ತೆ ಇಲ್ಲೆಲ್ಲ ಎಸ್ದು ಆ್ಯಕ್ಚುಲಿ ನಿನ್ನೆ ನಾವು ಬರುವಾಗ ಆ್ಯಕ್ಚುಲಿ ತುಂಬ ಎಸ್ದಿದ್ರು, ನಾವು ಸ್ವಲ್ಪ ಕ್ಲೀನ್ ಮಾಡಿದ್ವಿ. ಆ ಥರ ಆದರೆ ಹಾಳಾಗುತ್ತೆ ಈ ಜಾಗ. ಅದಕ್ಕೋಸ್ಕರ ಲೊಕೇಶನ್ ರಿವೀಲ್ ಮಾಡೋದಿಲ್ಲ. ನಿಮಗೆ ಈ ಥರ ಹುಡ್ಕೊಂಡು ಹೋದರೆ ಸಿಗುತ್ತೆ ಎಷ್ಟೋ ಬೇಕಾದಷ್ಟು. ಸೇಮ್ ಪಾಸ್ ದ ಮೆಸೇಜ್ ಟು ಅದರ್ಸ್ ಆಲ್ಸೋ. ಅಂದರೆ ಹೋದ ಪ್ಲೇಸಸ್ ಎಲ್ಲ ಎಲ್ಲೂ ಹಾಳು ಮಾಡೋಕ್ಕೆ ಹೋಗಬೇಡಿ. ನೀವು ಹೋದಿರೋ ಟ್ರಾಶನ್ನು ಇಟ್ಕೊಂಡು ಹಾಗೆ ಇಟ್ಕೊಂಡು ಹೋದರೆ ನಿಮಗೆಲ್ಲರೂ ಈ ಥರ ರೋಡ್ ಸೈಡಲ್ಲೆಲ್ಲ ಸಿಗುತ್ತೆ. ಯಾರು ಟ್ರಾಶ್ ಡಂಪ್ ಮಾಡೋದು, ಅಲ್ಲಿ ಕಲೆಕ್ಟ್ ಮಾಡೋದು ಇರುತ್ತೆ, ಅಲ್ಲಿ ಇಟ್ಟು ಹೋಗಿ.